ಈ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನನಗೆ ಮತ್ತೆ ಮತ್ತೆ ಅವಕಾಶ ಕೊಟ್ಟದಕ್ಕಾಗಿ ಶ್ರೀಗಳಿಗೆ ಶ್ರೀ ಚರಣಗಳಿಗೆ ಕೃತಜ್ಞತೆಗಳನ್ನು ತಮ್ಮೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಿ ಇದೊಂದು ಸೌಭಾಗ್ಯ. ಶ್ರೀಗಳ ಸಾನ್ನಿಧ್ಯದಲ್ಲಿ ತಪೋವನದಲ್ಲಿ ನಾಲ್ಕು ಮಾತು ಮಾತಾಡಲಿಕ್ಕೆ ನೆನಪು ಮಾಡಿಕೊಳ್ಳಿಕ್ಕೆ ಒಂದು ಸೌಭಾಗ್ಯ. ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ವಿಷಯ, ಹೋದ ಸಾರಿ ನಾವು ನೋಡಿದ್ವಿ ತಪೋವನ ಸ್ಥಾಪನೆ ಮಾಡಿದ್ದು ಮತ್ತು ಶ್ರೀಗಳ ಜೀವನ ವೈಶಿಷ್ಟ್ಯ ಮತ್ತು ಶ್ರೀಗಳ ಸಾಧನಾ ವೈಶಿಷ್ಟ್ಯವನ್ನು ನೋಡಿ ಅಲ್ಪ ಪರಿಚಯವನ್ನು ಅವರ ಸಾಹಿತ್ಯದ ಬಗ್ಗೆ ನೋಡಿದ್ವಿ. ಈ ಸಾರಿ ತಪೋವನವನ್ನು ಸ್ಥಾಪನೆ ಮಾಡುವ ಉದ್ದೇಶಗಳು ಮತ್ತು ನಮಗೆ ಶ್ರೀಗಳು ಕೊಟ್ಟಂಥ ನಿಯಮಗಳು ಮತ್ತು ಅವರ ಸಾಹಿತ್ಯದ ವೈಶಿಷ್ಟ್ಯವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ. ಶ್ರೀಗಳ ಒಟ್ಟು 6 ಉದ್ದೇಶಗಳನ್ನು ತಪೋವನ್ನು ಸ್ಥಾಪಿಸುವ ಕಾರಣಕ್ಕಾಗಿ ಕೊಟ್ಟರು. ಅವು 6: 1. ಜಗತ್ತಿನಲ್ಲಿ ಭಾರತೀಯ ತತ್ವಜ್ಞಾನ ಹಾಗೂ ಸಂಸ್ಕೃತಿಯನ್ನು ಎಲ್ಲೆಡೆ ಪ್ರಸಾರ ಮಾಡುವುದು. 2. ಸಾಂಸ್ಕೃತಿಕ ಹಾಗೂ ನೈತಿಕ ಪುನರುಜ್ಜೀವನದಿಂದ ಜಾಗತಿಕ ಶಾಂತಿಯನ್ನು ಪುನರ್ಸ್ಥಾಪಿಸುವುದು. 3. ಸರಳವೂ ಸುಲಲಿತವೂ ಆದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಹರಡಿ ಅದರ ಆಧಾರದ ಮೇಲಿಂದ ಮಾನವರೊಳಗೆ ಭ್ರಾತೃಭಾವನೆಯನ್ನು ನೆಲೆಗೊಳಿಸುವುದು. 4. ನಿಸ್ವಾರ್ಥ ಸೇವೆ ಸದಾಚಾರವೇ ಧ್ಯೇಯವಾಗಿ ಉಳ್ಳ ಸ್ವಯಂ ಸೇವಕರ ತಂಡವನ್ನು ತರಬೇತುಗೊಳಿಸುವುದು. 5. ಎಲ್ಲ ಧರ್ಮಗಳ, ಎಲ್ಲ ದರ್ಶನಗಳ, ಎಲ್ಲ ಬಗೆಯ ಯೋಗಗಳ ಕುರಿತು ಸಮನ್ವಯಾತ್ಮಕವೂ ಸಹಾನುಭೂತಿಪರವೂ ಆದ ದೃಷ್ಟಿಯನ್ನು ಬೆಳೆಸಿಕೊಳ್ಳುವುದು. 6. ಸೇವೆ ಹಾಗೂ ಸಮನ್ವಯ ಈ ಕೇಂದ್ರದ 2 ಶಕೀಲಗಳು. ಈ 6 ಉದ್ದೇಶಗಳನ್ನು ಇಟ್ಟುಕೊಂಡು ಶ್ರೀಗಳು ತಪೋವನವನ್ನು ಸ್ಥಾಪಿಸಿದರು. ನಮಗೆ ಶ್ರೀಗಳು ಕೆಲವು ನಿಯಮಗಳನ್ನು ಕೊಟ್ಟರು. ತಪೋವನದಲ್ಲಿ ನಾವು ಆಚರಿಸಬೇಕಾದಂಥ ನಿಯಮಗಳು. 1ನೇದು, ಇಲ್ಲಿ ಜಾತಿಗೆ ಮಾತ್ರ ಸ್ಥಾನವಿಲ್ಲ, ನೀತಿಗೆ ಮಾತ್ರ ಸ್ಥಾನವಿದೆ. ಇವರು ಯಾವ ಜಾತಿಯವರು ಏನು, ಯಾವ ಭಾಷೆ ಏನು ಸಂಬಂಧ ಇಲ್ಲ. 2ನೇದು, ಮಾನವರೆಲ್ಲರೂ ಇಲ್ಲಿ ಬಂದು ಇಲ್ಲಿ ಇದ್ದು ಮಾಡಿ ಇದರ ಲಾಭವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನು ಆಶ್ರಮದ ದೃಷ್ಟಿಯಿಂದ ಅವ್ರು ಏನು ನಿಯಮ ಕೊಟ್ಟರು ಅಂದ್ರೆ, ಗೃಹಸ್ಥರು ಇಲ್ಲಿ ವಾನಪ್ರಸ್ಥಾಶ್ರಮಿಗಳಾಗಿ ಇರಬಹುದು, ಆದರೆ ಬ್ರಹ್ಮಚರ್ಯ ಪಾಲಿಸಿ ಅಂಥ ವಿದ್ವತ್ವವನ್ನು ಪಡೆದುಕೊಂಡು ಅದನ್ನು ಸಾಬೀತು ಮಾಡಿ ಸನ್ಯಾಸಿಗಳಾಗಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಮಾತ್ರ ಗೃಹಸ್ಥಾಶ್ರಮಿಗಳು ವಾನಪ್ರಸ್ಥಾಶ್ರಮದವರೆಗೂ ಬರಬಹುದು. ಇನ್ನು ಗೃಹಸ್ಥಾಶ್ರಮಿಗಳು ತಪೋವನದಲ್ಲಿ ಇರುವಷ್ಟರ ಮಟ್ಟಿಗೆ ನಾವು ಕೂಡ ಬ್ರಹ್ಮಚಾರಿಗಳಿಗೆ ವರ್ತಿಸತಕ್ಕದ್ದು. ಇದಲ್ಲದೆ ಇಲ್ಲಿ ಕೆಲವು ನಿಯಮಗಳನ್ನು ನಮ್ಮ ವ್ಯವಸ್ಥಾಪನೆ ಕಾರಣಕ್ಕಾಗಿ ಕೊಟ್ಟಾರ. 1, ವಿದ್ಯುತ್ತನ್ನು ಇತಿಮಿತಿಯಾಗಿ ಬಳಸಬೇಕು, ರಗಡ ಮಂದಿ ನೋಡಿಲ್ಲ, ಉಚಿತವಾಗಿ ರೂಮ್ ಕೊಡೋಕತ್ತ ಮೇಲೆ ಅಥವಾ ಅದಕ್ಕಿಂತ ಮುಂಚೆನೂ ಫ್ಯಾನ್ ಹಂಗಾಗಿ ಹೋಗಿರ್ತಾರೆ, ನಾಳ ಶುರು ಮಾಡಿ ನೀರು ಬಿಡ್ತಿರ್ತಾರೆ, ರೂಮ್ಗಳನ್ನು ಉಚಿತವಾಗಿ ಕೊಡ್ತೇವೆ. ಪ್ರಸಾದಕ್ಕೆ ಟೈಮ್ ಸೀರು ಬರಬೇಕು, ವೇಸ್ಟ್ ಮಾಡಬೇಡ್ರಿ. ಇವೆಲ್ಲ ಅನೇಕ ನಿಯಮಗಳನ್ನು, ಇದು ವನಭೋಜನ ಸ್ಥಳ ಅಲ್ಲ, ಇಲ್ಲಿ ನಾವು ನೀತಿ ರೀತಿಯಿಂದ ವರ್ತನೆ ಮಾಡ್ತಕ್ಕದ್ದು. ಇವೆಲ್ಲ ನಿಯಮಗಳನ್ನು ಶ್ರೀಗಳು ತಪೋವನದಲ್ಲಿ ನಾವು ಆಚರಿಸಲಿಕ್ಕೆ ಕೊಟ್ಟರು. ಇನ್ನು ಶ್ರೀಗಳ ಸಾಹಿತ್ಯವನ್ನು ನಾವು ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ. ಯಾಕಂದರೆ ಯಾರೂ ಬರೆಯಲಾದಂಥ ಸಾಹಿತ್ಯ ಶ್ರೀಗಳು ನಮಗೆ ಕೊಟ್ಟಾರೆ, ಮತ್ತಾರೂ ಇವತ್ತಿನವರೆಗೂ ಬರೆದಿಲ್ಲ. ಅದರ ಕುರಿತು ಒಂದು ಸಣ್ಣ ನೆನಪು ಮಾಡಿಕೊಳ್ಳೋಣ. ಅವರ ಸಾಹಿತ್ಯದಲ್ಲಿ ಒಟ್ಟು 10 ಅಂಶಗಳಿರ್ತಾವೆ ಅಂತೇಳಿ ಅವ್ರು ಹೇಳ್ತಾಯಿದ್ರು. ಅವು ಇತಿಹಾಸ, ಅನುಭವ, ತತ್ವಜ್ಞಾನ, ಯೋಗ, ಧರ್ಮ, ಸಮಾಜಶಾಸ್ತ್ರ, ಶಾಂತಿ, ಶಿಕ್ಷಣ, ಪ್ರಜಾಪ್ರಭುತ್ವ ಮತ್ತು ವಿಜ್ಞಾನ. ಈ 10 ಅಂಶಗಳನ್ನು ಒಳಗೊಂಡಂಥ ಸಾಹಿತ್ಯ ಶ್ರೀಗಳ ಸಾಹಿತ್ಯ. ಅವರು ಕನ್ನಡದಲ್ಲಿ ಏನೇ ಪುಸ್ತಕ ಬರೆದಾರನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ವೀರಶೈವ ದರ್ಶನ, ಕಾಲಪ್ರವಾಹ, ನೀಲಕಂಠ್, ಅನ್ವೇಷಣೆ, ಪ್ರಾರ್ಥನಾ ಯೋಗ, ಸಂದೇಶಗಳು, ಶಿವಯೋಗ ರಹಸ್ಯ, ಮುಂಕಣ್, ಪಲ್ಲಟ, ಕದಳಿ ವಚನಗಳು, ಪ್ರಸಾದವಾಣಿ, ಬುದ್ಧ ಮತ್ತು ಬಸವ. ಇನ್ನು ಇಂಗ್ಲೀಷ್ನಲ್ಲಿ ದಿ ವೀರಶೈವ ಬೆಲ್ಟನ್ ಶಾಮ್, ರಿಲಿಜನ್ ಆಫ್ ಹ್ಯುಮ್ಯಾನಿಟಿ, ದಿ ವೀರಶೈವ ಫಿಲಾಸಫಿ ಆ್ಯಂಡ್ ಮಿಸ್ಟಿಸಿಸಮ್, ಎ ವರ್ಲ್ಡ್ ಎಕ್ಸ್ಪೆಕ್ಟೆಂಟ್, ಅನಾಟಮಿ ಆಫ್ ಮ್ಯಾನ್ ಆ್ಯಂಡ್ ಗಾಡ್, ಎಜುಕೇಷನ್ ಆ್ಯಂಡ್ ಸೋಷಿಯಲಿಸಮ್, Buddha and Basava, Mirror of Virshaivism, Peace and Democracy, Messages Towards Spiritual Nieces, The Divine Lore, A Technique of Opening the Third Eye, Dimensions of Yoga, Unto the First, Prophets of Virshaivism, The Cosmic Man, ಇದು ಒಂದು ಲೇಖನ ಪಬ್ಲಿಷ್ ಆಗಿಲ್ಲ.
ಮತ್ತು ಜಿಡ್ಜಿಸ್ಟ್ ಅನ್ನುವಂಥ ಒಂದು ಲೇಖನ. ಇವರು ಶ್ರೀಗಳು ಕೊಟ್ಟಂಥ ಅನೇಕ ಲೇಖನಗಳು ಬೇರೆ ಬೇರೆ ಪುಸ್ತಕದಲ್ಲಿ ಪ್ರಕಟ ಆಯಿತು. ಒಂದು 4 ಉದಾಹರಣೆ ಅಷ್ಟ ತಗೊಳ್ಳೋಣ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಸಂಪಾದನೆ ಮಾಡಿದಂಥದ್ದು ಪೌರ್ವಾತ್ಯ ಹಾಗೂ ಪಾಶ್ಚಿಮಾತ್ಯ ತತ್ವಜ್ಞಾನದ ಇತಿಹಾಸ. ಈ ಪುಸ್ತಕದಲ್ಲಿ ಶ್ರೀಗಳ ವೀರಶೈವ ಧರ್ಮ ಅನ್ನುವಂಥ ಒಂದು ಲೇಖನ ಪ್ರಕಟ ಆಗಿದೆ. ಡಾಕ್ಟರ್ ರಾಧಾಕೃಷ್ಣನವರಿಗೆ ಗೌರವ ಬಂದದ್ದು ಅವರ ರಾಷ್ಟ್ರಪತಿಗಳಾಗಿ ಅಲ್ಲ, ಅವರಿಗೆ ಡಾಕ್ಟರೇಟ್ ಸಿಕ್ಕೈತೆ ಅಂತೇಳಿ ಅಲ್ಲ, ಅವ್ರನ್ನ ತತ್ವಜ್ಞಾನಿಗಳಾಗಿ ಗುರುತಿಸಿದಂಥ ಪುಸ್ತಕ ಇದು. ಪೌರ್ವಾತ್ಯ ಹಾಗೂ ಪಾಶ್ಚಿಮಾತ್ಯ ತತ್ವಜ್ಞಾನದ ಇತಿಹಾಸ. ಇದು 1952ರಲ್ಲಿ ಪ್ರಕಟ ಆಗಿದೆ. ಅದೇ ರೀತಿ ಕಲ್ಕತ್ತಾದ ರಾಮಕೃಷ್ಣ ಮಿಷನ್ ಈ ಸಂಸ್ಥೆಗೆ ವೀರಶೈವ ಧರ್ಮ ಹಾಗೂ ಶಿವಯೋಗ ಅಂತ ಬರೋದ್ರು. ಮದ್ರಾಸ್ ತಮಿಳು ಅಕಾಡೆಮಿಗೆ ಒಂದು ಎನ್ಸೈಕ್ಲೋಪೀಡಿಯಾ, ಅದಕ್ಕೆ ವೀರಶೈವ ಮತ ಅಂಥೇಳಿ. ಹರಿಶ್ಕೇಶದ ಶ್ರೀ ಸ್ವಾಮಿ ಶಿವಾನಂದರ ಒಂದು ಸ್ಮರಣ ಸಂಚಿಕೆ, ಅದರೊಳಗೆ ಯೋಗ ರಹಸ್ಯ ಅಂತ ಬರೋದು. ವಿಶ್ವ ಧಾರ್ಮಿಕ ಸಂಸತ್ತಿಗೆ ವೀರಶೈವ ತತ್ವಜ್ಞಾನ ಮತ್ತು ಶಿವಯೋಗ ಅಂಥೇಳಿ. ಡಾಕ್ಟರ್ DC ಪೌಟೆ ಅವರ ಷಷ್ಠಿ ಸಮಾರಂಭದ ಒಂದು ಕಾರ್ಯಕ್ರಮ, ಅದರ ನೆನಪಿನ ಗ್ರಂಥ, ಅದು ಸ್ಟಡೀಸ್ ಇನ್ ಎಜುಕೇಷನ್ ಆ್ಯಂಡ್ ಕಲ್ಚರ್ ಅಂತೇಳಿ. ಅಲ್ಲಿ ಜಿಡ್ಜಿಸ್ಟ್ ಅನ್ನುವಂಥ ಒಂದು ಲೇಖನವನ್ನು ಬರೆದ್ರು. ಅದು ಮುಂದೆ ಮಹಾಕಾಲ ಅಂತೇಳಿ ಅನುವಾದ ಆಯಿತು. ಹೀಗೆ ಅನೇಕ ಕಡೆ ಶ್ರೀಗಳ ಲೇಖನಗಳನ್ನು ಅವ್ರು ಕಳಿಸಲಿಲ್ಲ, ಅವರು ವಿನಂತಿ ಮಾಡ್ಕೊಂಡು ತರಿಸ್ಕೊತಿದ್ರು, ನಮ್ಮ ಪುಸ್ತಕಕ್ಕೆ ನೀವು ದಯಮಾಡಿ ಲೇಖನವನ್ನು ಕೊಡ್ರಿ ಅಂತೇಳಿ. ಅವ್ರು ಬರಬರ್ದು ಕಳಿಸಿದ್ರು. ಬೆಳಗಾವಿಯ ಡಾಕ್ಟರ್ ಗುರುದೇವ ರಾನಡೆ ಅವರ ಒಂದು ಮಂದಿರದೊಳಗೆ ಶ್ರೀಗಳ ಉಪನ್ಯಾಸಕ್ಕೆ ಹೋಗಿದ್ರು, ಪ್ರವಚನ. ಅಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಶ್ರೀಗಳ ಫೋಟೋ ಸಮೇತ ಅವರ ಒಂದು ಮುನ್ನುಡಿ ಬರೆದಂಥ ಪುಸ್ತಕ ಅಲ್ಲಿಂದ ಒಂದು ಬಿಡುಗಡೆ ಆಗಿದೆ. ಉತ್ತರ ಅಮೇರಿಕೆಯ ಅಲ್ಲೊಂದು ಸಂಸ್ಥೆ ಇದೆ, VSNA ಅಂತೇಳಿ, ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ ಅಂತೇಳಿ. ಅಲ್ಲಿ ಅವರ ಪ್ರಕಟಣೆಗಳಿಗೆ ಸುಮಾರು 4-5 ಪತ್ರಿಕೆಗಳಲ್ಲಿ ಶ್ರೀಗಳ ಲೇಖನಗಳು ಪ್ರಕಟ ಆಗ್ತವೆ. ಇದರೊಳಗೆ ಒಂದು ಉದಾಹರಣೆಯನ್ನು ನಾವು ತಗೋಬೇಕು. ಶ್ರೀಗಳ ಒಟ್ಟು ಸಾಹಿತ್ಯದಲ್ಲಿ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಅದು ಕಾಲಪ್ರವಾಹ ಅನ್ನುವಂಥ ಒಂದು ಪುಸ್ತಕ. ಇದು ಇವತ್ತಿನ ಘಟನೆಗಳಿಗೆ ಬಹಳಷ್ಟು ಸಮೀಪವಾದದ್ದು ಅಂತೇಳಿ ಇದೊಂದು ಸಣ್ಣ ಸಂಕ್ಷಿಪ್ತ ನೆನಪು ಮಾಡ್ಕೊಳ್ಳೋಣ. ಕಾಲಪ್ರವಾಹ ಅಂತ ಪುಸ್ತಕ ಅದು 1942, 44, 46 ಶ್ರೀಗಳು ಉಪನ್ಯಾಸ ಮಾಡಿದಂಥ ಒಂದು ಲೇಖನಗಳ ಪುಸ್ತಕ. ಮುಂದೆ 1947 ಸೆಪ್ಟೆಂಬರ್ 10ನೇ ತಾರೀಕು ಶ್ರೀ ಗುರುಬಸವ ಮಂಟಪ ಹುಬ್ಬಳ್ಳಿ ಒಳಗೆ ಆ ಪ್ರವಚನ ಮಾಡಿದ ಒಂದು ಹೊತ್ತಿಗೆ ರೂಪದಲ್ಲಿ ಬಂತು. ಮಂದಿ ಅದನ್ನು ಏನು ಮಾಡಿದ್ರು ಅಂದರೆ ಒಂದು ಲೇಖನ ಸ್ವರೂಪದೊಳಗೆ ತೊಗೊಂಬರ್ರಿ ಅಂತ ಅಂದದ್ದಕ್ಕೆ ಅದು ಲೇಖನ ಸ್ವರೂಪದೊಳಗೆ ಬಂತು. ಅದರ ಹೆಸರು ಕಾಲಪ್ರವಾಹ ಅಂತೇಳಿ. ಅದಕ್ಕೆ ಮತ್ತೆ 4 ಅಧ್ಯಾಯಗಳನ್ನು ಸೇರಿಸಿ ಯುಗಪುರುಷ, ಮಾನವ ಸಂಸ್ಕೃತಿ, ಭಾರತೀಯರ ಸಾಮ್ಯವಾದ ಮತ್ತು ಮಹಾಕಾಲ, ಇವು 4 ಸೇರಿಸಿ ಒಟ್ಟು 5 ಕಾಲಪ್ರವಾಹ ಅನ್ನುವಂಥ ಪುಸ್ತಕ 1960ರಲ್ಲಿ ಬಿಡುಗಡೆ ಆಯಿತು. ಅದರೊಳಗೆ ಮೊದಲನೇ ಅಧ್ಯಾಯನೂ ಕಾಲಪ್ರವಾಹನ ಅದ ಹೆಸರಿಟ್ಟಾರ. ಅದರಲ್ಲಿ 2 ಭಾಗ, 1 ಭಾಗ ಮತ್ತು 2 ಭಾಗ. ಅಲ್ಲಿ ಶ್ರೀಗಳು ಏನು ಮಾಡಿದ್ರು ಅಂದ್ರೆ ಆ ಕಾಲಪ್ರವಾಹ ಹೆಸರು ಯಾಕೆ ಕೊಟ್ಟರು ಅಂತಂದ್ರೆ, ಕಾಲದಲ್ಲಿ 2 ಪ್ರಕಾರ, ಲೌಕಿಕ ಕಾಲ ಮತ್ತು ಅಲೌಕಿಕ ಕಾಲ. ಅದ ಮುಂದೆ ನಿರ್ವಿಕಲ್ಪ ಸಮಾಧಿ ಮತ್ತು ಸವಿಕಲ್ಪ ಸಮಾಧಿ ಅಂತ ಬಂತು. ಕಲ್ಪ ಅಂದ್ರೆ ಕಾಲ. ಮತ್ತೊಂದು, ಈ ಶರಣರ ವಚನಗಳನ್ನು ನೋಡಿದ್ರೆ ಅದಕ್ಕೆ 3 ಪದರಿಂದ ಅರ್ಥ ಅದ. ಮೊದಲನೇ ಪದರದಲ್ಲಿ ಲೌಕಿಕ ಶಬ್ದಗಳು, ಸಾಮಾಜಿಕ ವಿಷಯಗಳು. 2ನೇ ಹಂತದಲ್ಲಿ ಸ್ವಲ್ಪ ಮಾನಸಿಕವಾಗಿ ಚಿಂತನೆ ಮಾಡುವಂಥ ವಿಷಯಗಳು, ಗೌಪ್ಯ ವಿಷಯಗಳು. 3ನೇ ಹಂತದಲ್ಲಿ ಗಡಿಗಿನ ವಚನಗಳು ಬರ್ತಾವೆ. ಅಂದ್ರೆ ಶಬ್ದನ ಬೇರೆ, ಅರ್ಥನ ಬೇರೆ. ಅಲ್ಲಿ ಸಂಖ್ಯಾಶಾಸ್ತ್ರವೇ ಬೇರೆ, ನಾವು ತಿಳ್ಕೊಂಡಂಥದ್ದು ಬೇರೆ. ಗಣಿತದಲ್ಲಿ 2 ನಾವು ನೋಡೇವೆ, ಲೋಕಗಣಿತ ಮತ್ತು ಲೋಕೋತ್ತರ ಗಣಿತ ಅಂತೇಳಿ. ಈ 3ನೇ ಹಂತದಲ್ಲಿ ನಾವು ಇಳಿದು ಅಷ್ಟು ಸರಳ ಅಲ್ಲ. ಅದು 3ನೇ ಕಣ್ಣು ಇದ್ದವ್ರಿಗೆ ಮಾತ್ರ ಸಾಧ್ಯ. ಅಂದ್ರೆ ಇಂಟ್ರಾಸ್ಪೆಕ್ಟಿವ್ ವಿಷನ್, ಅಂತರ್ದೃಷ್ಟಿಯಿಂದ ಯಾರು ಇದನ್ನು ವಿಶ್ಲೇಷಣೆ ಮಾಡ್ತಾರೋ ಅವರಿಗೆ ಮಾತ್ರ ಅದು ತಿಳಿತೈತೆ. ಅದನ್ನು ಈ ಕಾಲಪ್ರವಾಹದಲ್ಲಿ ಶ್ರೀಗಳು ನಮಗೆ ತಿಳಿಸಿಕೊಟ್ಟರು. 9 ಶರಣರ ವಚನಗಳನ್ನು ಅಲ್ಲಮಪ್ರಭೆಯವರು, ನೀಲಲೋಚನೆ ಅಮ್ಮ ಧರ್ಮಪತ್ನಿ, ಬಸವನವರು ಧರ್ಮಪತ್ನಿ, ಮತ್ತು ಕೊಡಮೊಗ್ಗೆಯ ರಾಮಯ್ಯನವರಿಂಥ ಕೆಲವು ಶರಣರ 9 ವಚನಗಳನ್ನು ವಿಶ್ಲೇಷಣೆ ಮಾಡಿ 12ನೇ ಶತಮಾನದಲ್ಲಿ ಅಚ್ಚು ಕನ್ನಡದಲ್ಲಿ ಶರಣರು ಭಾರತದ ಇವತ್ತಿನ ವಿದ್ಯಮಾನಗಳು ಮತ್ತು ಜಗತ್ತಿನ ವಿದ್ಯಮಾನಗಳನ್ನು ಯಾವ ರೀತಿ ಕಾಲಜ್ಞಾನದಲ್ಲಿ ಅವರು ಹೇಳಿದ್ರು ಅನ್ನೋದನ್ನು ಶ್ರೀಗಳು ನಮಗೆ ಲಭಿಸಿಕೊಟ್ಟರು. ಇದರಲ್ಲಿ ಕೆಲವು ಉದಾಹರಣೆಗಳನ್ನು ತಗೋತೇವೆ. ಕಾಲಜ್ಞಾನದ ಕುರಿತು ಒಂದು ಕಥೆ ಇದೆ, ಅಂತ ಒಂದು ಘಟನೆ. ಆರ್ಯಭಟ್ಟ ಅನ್ನುವಂಥ ಒಬ್ಬ ಬಹಳ ದೊಡ್ಡ ಜ್ಯೋತಿಷ್ಶಾಸ್ತ್ರಜ್ಞ ಅಥವಾ ಗಣಿತಶಾಸ್ತ್ರಜ್ಞ ಇದ್ದ. ಅವನಿಗೆ ಲೀಲಾವತಿ ಅಂತನ್ನುವಂಥ ಮಗಳು. ಅಂದರೆ ಕಾಲದಲ್ಲಿ 2 ಪ್ರಕಾರಕ್ಕೆ ಒಂದು ಉದಾಹರಣೆ. ಕೆಲವರು ಹೇಳ್ತಾರೆ ಭಾಸ್ಕರ ಅನ್ನುವಂಥ ಗಣಿತಶಾಸ್ತ್ರಜ್ಞನಿಗೆ ಲೀಲಾವತಿ ಅನ್ನುವ ಮಗಳಿದ್ರು ಅಂತ ಹೇಳ್ತಾರೆ. ಒಟ್ಟಾರೆ ಅವರಿಗೆ ಒಬ್ಬ ಲೀಲಾವತಿ ಅನ್ನುವಂಥ ಮಗಳಿದ್ರು. ಅವನು ದೊಡ್ಡ ಜ್ಯೋತಿಷಿ ಆರ್ಯಭಟ್ಟ. ಅವ ತನ್ನ ಮಗಳ ಜ್ಯೋತಿಷ್ಯವನ್ನು ಓದಿದ. ಅಲ್ಲಿ ಏನಿತ್ತಂದ್ರೆ
ಅವಳು ಇಂಥ ಕಾಲದಲ್ಲಿ ಮದುವೆ ಆದ್ರೆ ಮಾತ್ರ ಅವಳಿಗೆ ಮಾಂಗಲ್ಯ ಉಳಿತೈತಿ, ಇಲ್ಲ ಆದ್ರೆ ಅವಳಿಗೆ ವಿಧವೆ ಆಕಾರ ಅನ್ನೋದು ಒಂದು ಕಂಡು ಹಿಡ್ಕೊಂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಮದುವೆ ಅರೇಂಜ್ಮೆಂಟ್ ಮಾಡ್ಕೊಂಡಾಗ ಗಳಿಗೆ ಬಟ್ಟಲು ಇಟ್ಟ, ಅಲ್ಲಿ ನೀರು ಹಾಕಿ ಅರಿವಿ ಇಡ್ತಾರೆ, ಅರಿವಿ ಗುಂಟ ಹನಿ ಬೀಳ್ತೈತಿ. ಆ ಗಳಿಗೆಯನ್ನು ಕೌಂಟ್ ಮಾಡ್ತು, ಇವತ್ತಿನ ಗಡಿಯಾರ ಸೆಕೆಂಡ್ ಇದ್ದಂಗೆ ಆ ಗಳಿಗೆ ಹೊಂದಿಸಿ ಇಟ್ಕೊಂಡು ಸರಿಯಾಗಿ ಆ ಗಳಿಗೆ ಬಟ್ಟಲದ ಪ್ರಕಾರ ಅವಳಿಗೆ ಅಕ್ಕಿ ಕಾಳು ಹಾಕಿದ್ರು ಮದುವೆ ಆಯಿತು. ಆದರೆ ಕೆಲವು ದಿವಸಗಳ ನಂತರ ಅವಳ ಗಂಡ ತೀರ್ಕೊಂಡ. ಇವರಿಗೆ ದಿಗಲಾಗ್ತದೆ, ಯಾಕೆ ಹಿಂಗಾಯ್ತು, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಗಣಿತ ಶಾಸ್ತ್ರ ಎಲ್ಲಿ ಹೋಯ್ತು ಅಂತೇಳಿ. ಅವಾಗ ಅವರು ಸಂಶೋಧನೆ ಮಾಡಕತ್ತಾವ ಆರ್ಯಭಟ್ಟ. ಏನಂತ ತಪ್ಪಿತ್ತು, ಮುಂದೆ ಹೋಗ್ಬಿಟ್ಟಿತ್ತು. ಹೀಗಾಗಿ ಅವಳಿಗೆ ಆಗಬಾರದ ಕಾಲದಲ್ಲಿ ಮದುವೆ ಆಗಿ ಅವಳಿಗೆ ಮತ್ತೆ ಅಂಥ ವೈದ್ಯವೇ ಆಗಿತ್ತಂತ ಕಂಡುಹಿಡಿದ್ರು. ಅವ ಹೊಳ್ಳಿ ನೋಡಿದಾಗ ಇದನ್ನೇನೋ ಕಂಡುಹಿಡಿದ ಇಕ್ವೇಷನ್ನ ಅವಾಗ ಗಣಿತದಲ್ಲಿ ಒಂದು ಹೊಸ ಶಾಸ್ತ್ರ ಅಲ್ಲಿ ಶುರುವಾಯಿತು. ಅದಕ್ಕೆ ಅವನು ಲೀಲಾವತಿ ಶಾಸ್ತ್ರ ಅಂತ ಹೆಸರು ಕೊಟ್ಟ. ಮುಂದೆ ಅದು ಇವತ್ತಿನ ಅಲ್ಜಿಬ್ರಾ. ಅದಕ್ಕೆ ಕಾಲಕ್ಕೆ ಒಂದು ಉದಾಹರಣೆ ಕೊಡಲಿಕ್ಕೆ ಇದನ್ನು ಹೇಳ್ತಾರೆ. ಆದರೆ ಈ ಕಾಲ ಬೇರೆ, ಶ್ರೀಗಳು ಇಂಥ ಕಾಲವನ್ನು ಒಪ್ಪಲಿಲ್ಲ. ನಾವು ಕಾಲಾಯ ತಸ್ಮೈ ನಮ ಅನ್ನುವವರು ಅಲ್ಲ. ನಾವು ಶರಣ ಸಂಪ್ರದಾಯದವರು ಯಾರೂ ಕಾಲನಿಗೆ ಶರಣರಾಗವರಲ್ಲ. ನಾವು ಕಾಲನಿಗೆ ಶರಣರಾಗಬಹುದು. ಅಂದರೆ ಶಿವ, ಕಾಲನ ಮಾಲೀಕ ಯಾರಂದ್ರೆ ಶಿವ, ಅವನಲ್ಲಿ ನಾವು ಕೈಂಕರ್ಯ ವೃತ್ತಿಯನ್ನು ಇಟ್ಟುಕೊಂಡವರು, ಅವನಲ್ಲಿ ನಾವು ಶರಣಾಗತಿಯನ್ನು ಹೊಂದುವವರು ಅಂತ ಹೇಳಿ ಈ ಕಾಲಪ್ರಭಾ ಅನ್ನುವಂಥ ಒಂದು ಹೆಸರನ್ನು ಈ ಪುಸ್ತಕ ಕೊಟ್ಟು, ಶ್ರೀಗಳು ತಮ್ಮ ತೃತೀಯ ನೇತ್ರಕ್ಕೆ ಕಂಡು ಬಂದಂಥ ವಿಷಯಗಳನ್ನು ಶರಣರ ಈ 9 ವಚನಗಳನ್ನು ವಿಶ್ಲೇಷಣೆ ಮಾಡಿ ಅದರ ಅರ್ಥವನ್ನು ಕೊಟ್ಟು, ಒಂದು ವಚನ ಮೊದಲನೇದಾಗಿ ಕಲ್ಯಾಣಮ್ಮನವರು ಅಂದ್ರೆ ಹರಳಯ್ಯನವರ ಧರ್ಮಪತ್ನಿ ಅನುಭವ ಮಂಟಪದ ಕುರಿತು ಅಥವಾ ಕಲ್ಯಾಣ ಕ್ರಾಂತಿಯನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ವಚನವನ್ನು ಹಾಡಿದ ಹೆಣ್ಮಗಳಂದ್ರೆ ತಾಯಂದಿರಂದ್ರೆ ಕಲ್ಯಾಣಮ್ಮನವರು. ಮುಂದೆ ಎರಡನೇ ವಚನ ಒಂದಿದೆ, ಬಸವಣ್ಣವರ ಧರ್ಮಪತ್ನಿ ಬರೆದಂಥ ಒಂದು ವಚನ. ಈ ಪುಸ್ತಕದಲ್ಲಿ ಶ್ರೀಗಳದನ್ನು ವಿಶ್ಲೇಷಣೆ ಮಾಡ್ಯಾರ ಕಾಲಪ್ರವದಲ್ಲಿ. ನಂದನ ಸಂವತ್ಸರ ನಂದಿ ಹುಣ್ಣಿಮೆಯ ದಿವಸ, ಚಂದ್ರನ ಗುಡಿ ಕಟ್ಟಿದ ದಿವಸ, ದೇವಕಿ ದೇವರಸ ಎಂಬುವರ ಗರ್ಭದಲ್ಲಿ ಚೆನ್ನ ಬಸವಣ್ಣನು ಉದಿಸುವನು ಅನ್ನೋದು ಒಂದು ವಚನ. ಮತ್ತೊಂದು, ಹಸುಳೆಯ ಹೊಟ್ಟೆಯಲ್ಲಿ ಚೆನ್ನ ಬಸವಣ್ಣನು ಪಡುವಲ ಕನಕ ಧ್ವಜವೆತ್ತಿ ಬಿಳಿಯ ತೇಜಿಯ ನೇರಿ ಅನ್ನೋದು ಹುಣ್ಣಿಮೆಯ ಬೆಳಕು ಆನಂದ ಕಂಡು ಬರ್ತಂತೆ ಶ್ರೀಗಳು ಆ ಪುಸ್ತಕದಲ್ಲಿ ಬರೆದ್ರು. ಇನ್ನು ಪಡುವಲ ಕನಕ ಧ್ವಜವನ್ನೆತ್ತಿ ಬಿಳಿಯ ತೇಜ ನೇರಿ ಮೇಲಾಳು ಮುಂದೆ ಬರುವನು ಅಂದ್ರೆ ಮತ್ತೆ ಇಲ್ಲಿ ಚನ್ನಬಸವಣ್ಣವ್ರನ್ನ ಕುರಿತಾರೆ. ಚನ್ನಬಸವಣ್ಣನವರನ್ನು ನಾವು ಬಹಳ ಸಾರಿ ಸ್ವಾತಂತ್ರ್ಯದ ದ್ಯೋತಕ ಅಂತ ಕರಿತೇವೆ. ಯಾಕಂದ್ರೆ 12ನೇ ಶತಮಾನದಲ್ಲಿ ಕ್ರಾಂತಿ ಆದಮೇಲೆ ಉಳಿವಿ ಕಡೆ ಏನು ಬಂದರು, ಬಸವಣ್ಣನವರ ಕಾಲವಾದ ಮೇಲೂ ಸಹಿತ ಚನ್ನಬಸವಣ್ಣನವರು ಆ ಕ್ರಾಂತಿಯನ್ನು ಮುಂದುವರಿಸಿಕೊಂಡು ಬಂದರು. ಅದು ಹುಣಸಿಕಟ್ಟಿಯಿಂದ ಮಹಾಮನಿವರೆಗೂ ಮುಂದುವರಿತು ಅಂತ ಹೇಳಿ ಅವರನ್ನು ಸ್ವಾತಂತ್ರ್ಯದ ದ್ಯೋತಕ ಅಂತ ಹೇಳಿ ಶ್ರೀಗಳೊಂದು ಉಪನ್ಯಾಸದಲ್ಲಿ ಹೇಳಿದ್ರು. ನಮ್ಮದು 5 ಪ್ರಕಾರದ ಸ್ವಾತಂತ್ರ್ಯಗಳು ಬೇಕು: ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ. ನಮ್ಗೆ ಸಿಕ್ಕಂಥದ್ದು ಕೇವಲ ಒಂದು ಸ್ವಾತಂತ್ರ್ಯ, ಅದು ರಾಜಕೀಯ ಸ್ವಾತಂತ್ರ್ಯ ಅಷ್ಟ. ಇನ್ನೂ ನಾಲ್ಕು ನಮಗೆ ಸಿಕ್ಕಿಲ್ಲ. ಆ ಹೋರಾಟದ ದ್ಯೋತಕವಾಗಿ ಚನ್ನಬಸವಣ್ಣನವರನ್ನು ಅವರು ಸ್ವಾತಂತ್ರ್ಯದ ದ್ಯೋತಕವಾಗಿ ತಗೊಂಡು ಕನಕ ಧ್ವಜ ಎತ್ತಿ ಅಂತಂದ್ರೆ ಪಡುವಲ್ಲ ಪೂರ್ವ ದಿಕ್ಕು ಅಂದ್ರೆ ಭಾರತದಂಡ ಕೇಸರಿ ಬಣ್ಣದ ಧ್ವಜ, ಅದಕ್ಕೆ ಭಗವಾ ಧ್ವಜ ಅಥವಾ ಹಿಂದೂ ಧರ್ಮದ ಧ್ವಜ ಅಂತೇಳಿ. ಕನಕ ಧ್ವಜ ಸೂರ್ಯನ ಧ್ವಜವನ್ನು ಹಿಡಿದುಕೊಂಡು ಚನ್ನಬಸವಣ್ಣನ ಹುಟ್ಟುವನು ಅಂತೇಳಿ ಸ್ವಾತಂತ್ರ್ಯ ಸಿಗೋದು ಅನ್ನುವಂಥದ್ದು ಒಂದು ವಿಚಾರವನ್ನು ಶ್ರೀಗಳು ನಮಗೆ ದೊರಕಿಸಿದರು. ಶರಣರು ಮರೆಯಾದ 777 ವರ್ಷಕ್ಕೆ ಅಂದರೆ 1170 1170 ಇಸ್ವಿಗೆ ಬಹುತೇಕ ಶರಣರೆಲ್ಲ ಮರೆಯಾಗಿದ್ದರು. ಅಲ್ಲಿಂದ 777 ಅಂದರೆ 1997ಕ್ಕೆ ಮತ್ತೊಮ್ಮೆ ಅವ್ರು ಬರ್ತಾರೆ, ಅಂದರೆ ಸ್ವಾತಂತ್ರ್ಯದ ಸ್ವರೂಪದಲ್ಲಿ ಬರ್ತಾರೆ ಅನ್ನೋದು ಇದು ಮತ್ತೊಂದು ಉದಾಹರಣೆ. ಇನ್ನು ಆ ಪರಿಸ್ಥಿತಿ ಹೆಂಗಿತ್ತು ಅನ್ನೋದನ್ನು ಶ್ರೀಗಳು ಈ ಇನ್ನೊಂದು ವಚನದ ಆಧಾರಿತವಾಗಿ ಹೇಳಿದರು. ಹಿಂದಕ್ಕೆ 10 ಮುಂದಕ್ಕೆ 11 ನಂದಿಯ ಹಬ್ಬ ಅಮಾವಾಸ್ಯೆಯ ದಿನದಲ್ಲಿ ಚಂದ್ರ ಸೂರ್ಯರ ಗ್ರಹಣವು ಸೂವಿ. ಚಂದ್ರಗ್ರಹಣರೇ ಆಗಬೇಕು, ಇಲ್ಲ ಸೂರ್ಯ ಗ್ರಹಣರೇ ಆಗಬೇಕು, ಎರಡೂ ಒಮ್ಮೆ ಆಗಂಗಿಲ್ಲ. ಆದರೆ ಇಲ್ಲಿ ಏನು ಹೇಳ್ತಾರೆ ಅವರು ಶರಣರು 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಸೂರ್ಯ ಚಂದ್ರರಿಗೆ ಏಕಕಾಲಕ್ಕೆ ಗ್ರಹಣ ಆಗ್ತದೆ ಅಂತ ಬರೆದ್ರು. ಅಷ್ಟೇ ಅಲ್ಲ, ನಂದಿಯ ಹಬ್ಬ ಮತ್ತು ಅಮಾವಾಸ್ಯೆಯ ದಿನ, ಹಿಂದಿನ ದಿವಸ ಅಮಾವಾಸ್ಯೆ, ಮರು ದಿವಸ ಹುಣ್ಣಿಮೆ. ಇಲ್ಲಿ ಹಿಂದೆ 10 ಮುಂದೆ 11 ಅಂದ್ರೆ 1947, 1 9 ಅಂದ್ರೆ 10, 4 7 ಅಂದ್ರೆ 11 ಸಂಖ್ಯಾಶಾಸ್ತ್ರದ ಪ್ರಕಾರ. ಇದು ನಮ್ಮ ಕಣ್ಣಿನ ಗಣಿತ ಬೇರೆ, ಶ್ರೀಗಳ ಗಣಿತ ಬೇರೆ. ಇಂಥ ದಿವಸದಲ್ಲಿ ಸ್ವಾತಂತ್ರ್ಯ ನಮಗೆ ಸಿಗ್ತೈತೆ ಅಂತನ್ನುವಂಥ ಶರಣರು 12ನೇ ಶತಮಾನದಲ್ಲಿ ಹಾಡಿದ್ದನ್ನು ಶ್ರೀಗಳು ನಮಗೆ ಈ ಕಾಲಪ್ರವಾಹದಲ್ಲಿ
ಅದರ ಅರ್ಥವನ್ನು ಒದಗಿಸಿಕೊಡ್ತದೆ. ಇನ್ನು ಗ್ರಹಣ ಅಂದರೆ ಏನೊಂದು ಪ್ರಶ್ನೆ. ಸೂರ್ಯ ಚಂದ್ರನಿಗೆ ಗ್ರಹಣ ಅಂದರೆ ಸೂರ್ಯ ಅನ್ನೋದು ಇದು ಧಾರ್ಮಿಕ ತಳದ ಮೇಲಿಂದ ಕೊಟ್ಟಂಥದ್ದು, ಚಂದ್ರನು ಧಾರ್ಮಿಕ ತಳಹದಿ ಮೇಲಿಂದ ಕೊಟ್ಟಂಥದ್ದು. ಸೂರ್ಯ ಅಂದರೆ ಭಾರತ, ಚಂದ್ರ ಅಂದರೆ ಪಾಕಿಸ್ತಾನ. ಇವು ಎರಡಕ್ಕೂ ಗ್ರಹಣ ಅನ್ನೋದು ಅದರ ಉದ್ದೇಶ, ಅದರ ಅರ್ಥ ಏನು ಅನ್ನೋದನ್ನು ಹೇಳ್ಯಾರ. ಅಂದರೆ ಇವತ್ತಿಗೂ ಆ ಗ್ರಹಣದಿಂದ ನಾವು ಮುಕ್ತರಾಗಿಲ್ಲ. ಅಂದರೆ ಈ ಗ್ರಹಣ ಯಾಕಂದ್ರೆ ಅನ್ನೋದನ್ನು ಶ್ರೀಗಳು ಹೇಳಿದರು. 1884 ಸುಮಾರು ಅವಾಗ ಈ ಗ್ರಹಣದ ಪ್ರಶ್ನೆಗೆ ಬಂದಿದ್ದಿಲ್ಲ. ಯಾಕಂದ್ರೆ ಅಣ್ಣತಮ್ಮರ ಪಾಲು ಆಗಬೇಕಂತಂದ್ರೆ ಅಲ್ಲಿ ಜಾತಿ ಬರಂಗಿಲ್ಲ, ಇಬ್ಬರು ಒಂದೇ ಜಾತಿಯವರು ಇರ್ತಾರೆ. ಆದರೆ ಭಾರತ ಪಾಕಿಸ್ತಾನದ ವಿಭಜನೆ ಏನು ಆಯಿತು ಅದು ಜಾತಿ ಆಧಾರಿತವಾಗಿ ಆಯಿತು. ಅದು ಹೆಂಗೆ ಆಯ್ತು ಅನ್ನೋದನ್ನು ಶ್ರೀಗಳಲ್ಲಿ ಅಲ್ಲಿ ವರ್ಣನೆ ಮಾಡ್ಯಾರ. 1886 ಸರ್ ಸೈಯದ್ ಅಹ್ಮದ್ ಅನ್ನೋರು ಅವರ ಧರ್ಮದ ಮುಖಂಡರೇ ಅವರ ಸಮಾಜಕ್ಕೊಂದು ಕರೆ ಕೊಟ್ಟರು. ಏನಂದ್ರೆ, ಓ ಹಿಂದೂ ಮುಸಲ್ಮಾನರೇ, ನಿಮಗೆ ಭಾರತ ಬಿಟ್ಟು ಬೇರೆ ಯಾವುದಾದರೂ ಮಾತ್ರ ಭೂಮಿ ಇದೆಯೇ? ಅಂದ್ರೆ ಅವಾಗ ಯಾವುದೇ ರೀತಿಯ ಜಾತಿವಾದ ಇರಲಿಲ್ಲ. ಆದರೆ ಕೇವಲ 4 ವರ್ಷಕ್ಕೆ ಅಂದರೆ 1888ಕ್ಕೆ ಲಾರ್ಡ್ ಡೆಫ್ರಿನ್ ಅಂತೇಳಿ ಬಂದ ವಾಯ್ಸ್ರಾಯ್. ಅವ ಇಂಥ ಹೇಳಿಕೆಯನ್ನು ಕೊಟ್ಟ ಭಾರತೀಯರ ವಿರುದ್ಧ ಶ್ರೀಗಳು ಬರೆದಿದ್ದು. ಇಲ್ಲಿ ಭಾರತದೊಳಗೆ 2 ಜಾತಿಯವರದಾರ, ಅವ್ರು ಒಬ್ಬರೊಬ್ಬರು ಬಡದಾಡ್ತಾರೆ, ಅವ್ರ ದೇವರು ಇದು ಇವ್ರ ದೇವರು ಅದು ಅಂತೇಳಿ ವಿಷಬೀಜ ಬಿತ್ತುವಂಥ ಕಾರ್ಯಕ್ರಮ ಬಂದ. ಅಂದ್ರೆ ಪಾಕಿಸ್ತಾನದ ಕಲ್ಪನೆಯನ್ನು ಕೊಟ್ಟವರು ಬ್ರಿಟಿಷ್, ಅದನ್ನು ಶುರು ಮಾಡಿದವರು ಬ್ರಿಟಿಷರು, ಅದನ್ನು ಮತ್ತೊಂದು ದಿಕ್ಕಿಗೆ ತೊಗೊಂಡು ಹೋದವರು ಅಮೇರಿಕದವರು. ಇಲ್ಲಿ ಅಮೇರಿಕಾದ ಸ್ವಾಮಿಗಳು ಯಾವಾಗಲೂ ಹೋಗಲಿಲ್ಲ, ಸ್ವಾಮೀಜಿಯವರು ಯಾವಾಗಲೂ ಅಮೇರಿಕಾಗೆ ಹೋಗಲಿಲ್ಲ. ಅವ್ರು ಭಾಳ ಒತ್ತಾಯ ಮಾಡೋದಕ್ಕೆ ಕೆಲವು ಲೇಖಗಳನ್ನು BSN ಕೊಟ್ಟು ಕಳಿಸಿದ್ರು, ಪ್ರಕಟ ಆಗಿಲ್ಲ. ಯಾಕೆ ಈ ಪರಿಸ್ಥಿತಿ ಬಂತು, ಏನಾಯ್ತು, ಆ ಗ್ರಹಣದ ಅರ್ಥ ಏನಂತಂದ್ರೆ, ಅಮೇರಿಕಾದವರು ಈ ಭಾರತವನ್ನು ಒಡೆದು ವಿಭಜನೆ ಮಾಡಿ ಇಂಗ್ಲೆಂಡ್ನವ್ರು ಕೂಡ ಏನು ಕೆಲಸ ಮಾಡ್ಯಾರ ಅನ್ನೋದು ಅವರು ವರ್ಣನೆ ಮಾಡಿದರು. ಬಹಳ ಸ್ಪಷ್ಟ ನಿರ್ದಾಕ್ಷಿಣ್ಯ ಮಾತುಗಳಿಂದ ಶ್ರೀಗಳನ್ನು ಬರ್ತಾರ. ಈ ರಷ್ಯಾದ ದಾಳಿ ತಡೆಯುವ ಸಲುವಾಗಿ ಅವ್ರು ಏನು ಮಾಡಿದ್ರಂದ್ರೆ, ಅಮೇರಿಕಾದವರು ಪಾಕಿಸ್ತಾನದ ನಿರ್ಮಾಣ ಮಾಡಿದರು. ತಮ್ಮ ದೇಶದ ಸುರಕ್ಷತೆ ಸಲುವಾಗಿ ಭಾರತವನ್ನು ಒಡಿಬೇಕಾದಂಥ ಬನ್ಸು ಇವರಿಬ್ಬರದ್ದು ಇತ್ತು, ಇಂಗ್ಲೆಂಡ್ ಮತ್ತು ಅಮೇರಿಕಾದವರು. ಅದಕ್ಕೆ ಅವ್ರು ಪಾಕಿಸ್ತಾನವನ್ನು ಮಾಡಿದರು. ಅಷ್ಟೇ ಅಲ್ಲ, ಪಾಕಿಸ್ತಾನ ಅನ್ನೋದು ಒಂದು ಬಾಣಲಿ, ಒಂದು ಬಾಂಡೆ, ಅದಕ್ಕೆ ಯಾವಾಗಲೂ ಉರಿ ಹತ್ತಬೇಕಂತ ಹೇಳಿ ಅವರು ಕಾಶ್ಮೀರ ಸಮಸ್ಯೆಯನ್ನು ಉಲ್ಬಣೆ ಮಾಡಿದರು. ಹೆಂಗೆ ಭಾರತ ಮಾಡೋದು ವಿಭಜನೆ ಮಾಡಿದ್ರು, ಹಂಗೆ ಕಾಶ್ಮೀರವನ್ನು ಮಾಡೋದು ವಿಭಜನೆ ಮಾಡೋದು ಅವರ ದುಷ್ಕೃತ್ಯ ಅಮೇರಿಕಾದವರು. ಅಂದ್ರೆ ಭಾರತದ ಒಂದು ಬಾಗಿಲನ್ನು ತಾವು ತಮ್ಮ ದೇಶದ ಗಡಿ ರಕ್ಷಣೆಗಾಗಿ ಒಡ್ಕೊಂಡು ಹಿಂಗೆ ಮಾಡಿದ್ರು ಅಂತೇಳಿ ಸ್ಪಷ್ಟವಾದ ಶಬ್ದದಲ್ಲಿ ಈ ಪುಸ್ತಕದಲ್ಲಿ ಶ್ರೀಗಳು ಬರೆದರು. ಪಾಕಿಸ್ತಾನವನ್ನು ಮಾಡೋದಕ್ಕೆ ನಿಂತಿರಲಿಲ್ಲ. ಅದಕ್ಕೆ ಕಾಶ್ಮೀರ ಸಮಸ್ಯೆ ಅನ್ನೋದು ನಮ್ಮ ಆಂತರಿಕ ವಿಷಯಗಳನ್ನು ಅನಿವಾರ್ಯ ಕಾರಣದಿಂದ ನಮ್ಮ ದೇಶದ ಮುಖಂಡರು ಅದನ್ನು ವಿಶ್ವಸಂಸ್ಥೆಗೆ ಬಾರದಿತ್ತು ಅನ್ನೋಕ ಶರಣರ ಮತ್ತೊಂದು ವಚನವನ್ನು ಅವರು ಕೊಟ್ಟರು. ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಇದೆ, ಮಾಯೆಯ ಕೈಯಲ್ಲಿ ಓಲೆಯ ಕಂಠವ ಕೊಟ್ಟರೆ ಲಗುನವ ವಿಘ್ನವ ಬರೆದಿತ್ತು ನೋಡ. ನಮ್ಮ ದೇಶದ ಸಮಸ್ಯೆಯನ್ನು, ಆಂತರಿಕ ಸಮಸ್ಯೆಯನ್ನು ಅವ್ರ ಕೈಯಾಗ ಕೊಟ್ಟರು. ಭದ್ರತಾ ಕೌನ್ಸಿಲ್ ಮೊದಲೇಕನ ಅದು ಅಭದ್ರ ಕೌನ್ಸಿಲಿಗೆ ಬರಲಿಲ್ಲ. ಶ್ರೀಗಳು ಸ್ಪಷ್ಟ ಮಾತಿನಲ್ಲಿ ಬರ್ತಾರ, ಅದಕ್ಕೆ ಭದ್ರತೆ ಇಲ್ಲ, ಅಂಥ ಅಭದ್ರ ಸಂಸ್ಥೆಗೆ ನಮ್ಮ ಸಮಸ್ಯೆ ಬಾರದಿತ್ತು ಅಂತೇಳಿ ಅದೇನಾದಂದ್ರೆ ನಮ್ಮ ಸಮಸ್ಯೆಯನ್ನು ಮತ್ತೊಬ್ಬರ ಕೈ ಕೊಟ್ಟಂಗೆ ಆಗ್ತಾರೆ. ಅವ್ರು ಎಂತೆಂಥ ಕೃತ್ಯಗಳನ್ನು ಮಾಡಿದ್ರು ಬರೀತಾರೆ ಶ್ರೀಗಳು. ಅಮೇರಿಕಾದಿಂದ ಕಾಶ್ಮೀರ ಸಮಸ್ಯೆ ಉಲ್ಬಣ ಆದಾಗ ಅಲ್ಲಿ ಒಂದು ಸೇನಾ ತುಕಡಿಯನ್ನು ಇಟ್ಟಿದ್ರು, ಅಮೇರಿಕದ ಶಾಂತಿ ಪಾಲನಾ ಪಡೆಯನ್ನು. ಅಲ್ಲಿ ಹೊಳ್ಳಿ ಹೋಗ್ಬೇಕಾದ್ರೆ ಸಂದರ್ಭ ಬಂದಾಗ ಆ ಅಮೇರಿಕಾದವ್ರು ಏನು ಮಾಡಿದ್ರಂದ್ರೆ, ಆ ಸೈನ್ಯದ ಕಾಟೂಸು ಬಂದೂಕುಗಳನ್ನೆಲ್ಲ ಕಡಿಮೆಯಲ್ಲಿ ಮುಚ್ಚಿಟ್ಟು ಹೋಗ್ತಾ ಪಾಕಿಸ್ತಾನಿ ದಾಳಿ ಕೊಡ್ರಿ ಹೇಳಿದ್ರು. ನಾವು ಹೋದ್ಮೇಲೆ ಅವ್ನು ತೊಗೊಂಡು ಮತ್ತೆ ಭಾರತದ ಮೇಲೆ ಮುಗಿಬಿಡ್ರಿ. ಅಂದ್ರೆ ಭಾರತ ಎಂದೂ ಮ್ಯಾಲೆ ಬರಬಾರ್ದು, ಪಾಕಿಸ್ತಾನ ಭಾರತದ ಸಮಸ್ಯೆಯನ್ನು ಮುಗಿಬಾರ್ದು. ಈ ದೃಷ್ಟಿಯಲ್ಲಿ ಶ್ರೀಗಳನ್ನು ಗ್ರಹಣ ಅನ್ನೋ ಒಂದು ವಿವರಣೆಯನ್ನು ನಮಗೆ ಕೊಟ್ಟರು. ಇನ್ನು ಮತ್ತೊಂದು ವಚನ ಇದೆ, ಅಲ್ಲಮ ಪ್ರಭುದೇವರ ವಚನ ಇದೆ. ಹೆದ್ದೊರೆಯ ಕುರುಳನ್ನು ಕದ್ದಾರು ಕಾಮ ಬುದ್ಧಿವಂತರು ತಂದು ಒಟ್ಟ್ಯಾರುಮ, ರುದ್ರ 11 ಬೆಂಕಿಯನ್ನು ಪುಟವಿಕ್ಕಿ ಸುದ್ದಿಗರು ಸಾರುತ್ತ ನಲಿದಾರು ಹರಳ. ಹೆದ್ದೊರೆಯ ಕುರುಳನ್ನು ಕದ್ದಾರು, ಇದರ ಅರ್ಥ ಏನು ಅಂತಂದ್ರೆ, ಹೆದ್ದೊರೆ ಅಂದ್ರೆ ಅಮೇರಿಕ, ಕುರುಳು ಅಂದರೆ ಈ ಅಡಿಗೆ ಮಾಡೋ ಒಲಿ ಕುರುಳಲ್ಲ, ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸುವಂಥ ತತ್ವಜ್ಞಾನ ಅಥವಾ ಅಲ್ಲಿ ವಿಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತೆ ಯುರೇನಿಯಂ ಅಂತ. ಆ ಯುರೇನಿಯಂ ಮೂಲ ಧಾತುವನ್ನು ಅವರು ಕುರುಳು ಅಂತ ಕರೆದರು. ಹಿಟ್ಲರ್ ಕೈಯೊಳಗೆ ಜರ್ಮನಿ ಒಳಗೆ ಒಬ್ಬ
ಪ್ರೊಫೆಸರ್ ಹ್ಯಾಮ್ ಅನ್ನುವಂಥ ಒಂದು ವಿಜ್ಞಾನಿಗೆ ತಪ್ಪಿಸ್ಕೊಂಡು ಬಂದರು. ಅವರು ಬಂದು ಅಮೇರಿಕಾಕ್ಕೆ ಅಲ್ಲಿ ವಿಜ್ಞಾನವನ್ನೆಲ್ಲ ಕೊಟ್ಟು, ಅಮೇರಿಕಾದವ್ರ ಮೂಲಕ ಅಷ್ಟು ಸಣ್ಣ ಅವರು ಇವ್ರ ಕಡೆಯಿಂದ ತಿಳಿದುಕೊಂಡು ಅನುಭವವನ್ನು ಮೊಟ್ಟ ಮೊದಲ ಬಾರಿ ತಯಾರು ಮಾಡಿದವರು ಅಮೇರಿಕಾದವರು. ಆ ಅಮೇರಿಕಾದನ್ನು ಈ ವಿಜ್ಞಾನವನ್ನು ಆ ಕುರುಳು ಅಂದರೆ ಫ್ಯೂಯಲ್ ಅಥವಾ ಯುರೇನಿಯಂ ಪ್ರೊಸೆಸಿಂಗ್ ಮೆಥಡನ್ನು ಕೆನಡಾ ಮುಖಾಂತರ ರಷ್ಯಾದವ್ರು ಕಳ್ತನ ಮಾಡಿ, ಹೀಗೆ ಒಂದು ದೇಶದವ್ರು ಮತ್ತೊಂದು ದೇಶದಿಂದ ಕಳ್ತನ ಮಾಡೋದನ್ನು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಹಾಡಿದರು. ಬುದ್ಧಿವಂತರು ತಂದು ಒಟ್ಟಾರೆ ಮಾತ್ರ ಪ್ರತಿಯೊಬ್ಬರು ಅಟೋಮಿಕ್ ಬಾಂಬ್ಗಳನ್ನು ತಯಾರು ಮಾಡ್ತಾ ಪಡ್ಕೋತ ಬಂದು ಇಲ್ಲಿ ಹಿಂದೆ 10 ಮುಂದೆ 10 ಆದಾಗ ಉಳಿದಿತ್ತು ಜಗವೆಲ್ಲ ಅಂತ ಏನಂತಾರೆ. ಹಿಂದೆ 10 ಅಂದ್ರೆ 19, ಒಂದು ಮುಂದೆ 10 ಅಂದ್ರೆ ಅದು 1955 ಆಗ್ಬೋದು, 1991 ಆಗ್ಬೋದು. 1955ರಲ್ಲಿ ಹಿಂದೆ 10 ಮುಂದೆ 10 ಆದಾಗ ಅಂತಂದ್ರೆ ಎಲ್ಲರೂ ಈ ಅಟೋಮಿಕ್ ಬಾಂಬ್ಗಳನ್ನು ತಯಾರು ಮಾಡ್ಕೊತ ಹೊಡ್ಕೊತ ಬರ್ತಾರ. ಅದು ಆರಂಭ 1991ರಲ್ಲಿ ಹಿಂದೆ 10 ಮುಂದೆ 10 ಅದು ಸ್ಫೋಟ ಆಗ್ತೈತಿ. 1991ಕ್ಕೆ ಯುದ್ಧ ಆರಂಭ ಆಯಿತು. ಈ ರೀತಿ ಕುರುಳನ್ನು ಕದ್ದಾರು ಅಂತ ಹೇಳಿಕ್ಕೆ ಶ್ರೀಗಳು ಮತ್ತೊಂದು ಹೇಳಿದರು. ಈ ಯುರೇನಿಯಮದ ನಂತರ ಪೀಸ್ ಆ್ಯಂಡ್ ಡೆಮಾಕ್ರಸಿಗಳು ಒಂದು ಕಡೆ ಬಂತು. ಶ್ರೀಗಳು ಬರೆದಂಥದ್ದು 1955ರಲ್ಲಿ ಪೀಸ್ ಆ್ಯಂಡ್ ಡೆಮಾಕ್ರಸಿ ಪುಸ್ತಕದಲ್ಲಿ ಶ್ರೀಗಳು ಏನು ಬರೆದಂತ ಸ್ಪಷ್ಟವಾಗಿ ಯುರೇನಿಯಮದ ನಂತರ ಥೋರಿಯಂ ಅನ್ನುವಂಥ ಒಂದು ಎಲಿಮೆಂಟ್ ಇದೆ. ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳ ರೇಡಿಯೋ ಟೇಬಲ್ಸ್ಗಳು ಬರ್ತಾವೆ. ಭಾರತ ಮಾತ್ರ ಥೋರಿಯಂ ಈ ಮೂಲಧಾತುವಿನಲ್ಲಿ ರಿಚೆಸ್ಟ್. ಬೇರೆ ಯಾವ ದೇಶದಲ್ಲೂ ಇಂಥ ಖನಿಜ ಇಲ್ಲ. ಅಮೇರಿಕನ್ ಸೊಸೈಟಿಯವರು ಒಂದು ಸರ್ವೆ ಮಾಡಿದರು. ಇನ್ನು ಮುಂದೆ ಎಷ್ಟು ವರ್ಷ ನಮಗೆ ಡೀಸೆಲ್ ಸಿಗ್ತೈತಿ, ಎಷ್ಟು ಪೆಟ್ರೋಲ್ ಜಗತ್ತಿನಾದ್ಯಂತ ಸಿಗ್ತೈತಿ, ಎಷ್ಟು ವರ್ಷ ನಮಗೆ ವೈಡೂರ್ಯ ಬಂಗಾರ ಸಿಗ್ತಾವೆ, ಇನ್ನು ಎಷ್ಟು ವರ್ಷ ಯುರೇನಿಯಂ ಸಿಗ್ತೈತಿ, ಮರ್ಕ್ಯೂರಿ ಸಿಗ್ತೈತಿ. ಈ ಸರ್ವೆ ಮಾಡಿದಾಗ ಇನ್ನು 20 ವರ್ಷ 40 ವರ್ಷ ಅಷ್ಟೇ ಡೀಸೆಲ್ ಪೆಟ್ರೋಲ್ ಮುಗಿತಂದ್ರೆ ಮುಂದೇನು. ಹಂಗೆ ನಾಳೆ ಯುರೇನಿಯಂ ಮುಗಿತಂದ್ರೆ ನಾವು ಯುರೇನಿಯಂ ನಮ್ಮ ಕಡೆ ಇರಲಿಲ್ಲ, ಅದು ಕೆನಡಾದಿಂದ ತರಿಸ್ಕೊತಿದ್ದೀವಿ ನಾವು ಭಾರತೀಯರು. ಯುರೇನಿಯಮದ ನಂತರ ಬರುವಂಥ ಮೂಲಧಾತು ವಿಕಿರಣ ಧಾತು ಅಂದ್ರೆ ಥೋರಿಯಂ. ಭಾರತ ಮಾತ್ರ ಥೋರಿಯಂನಲ್ಲಿ ರಿಚೆಸ್ಟ್ ಸಂಪದ್ಭರಿತವಾಗಿದೆ ಅಂತೇಳಿ ಅಲ್ಲಿ ಬರೋದು. ಅಷ್ಟೇ ಅಲ್ಲ, ಅಂದಿನ ಪ್ರಧಾನಮಂತ್ರಿಗಳಿಗೆ ನಾವು ಒಳ್ಳೆಯ ಪುಸ್ತಕದಲ್ಲಿ ಓದೇವಿ. ಅಣುಬಾಂಬನ್ನು ತಯಾರು ಮಾಡಿರಿ ಅಂತ ಹೇಳಿದವರೇ ಶ್ರೀಗಳು. ಅಂದಿನ ಪ್ರಧಾನಮಂತ್ರಿಗಳೇ ಕರೆಕೊಟ್ಟವರು ಶ್ರೀಗಳು. ಯಾಕೆ ಶ್ರೀಗಳು ಅಂಥ ಸನ್ಯಾಸಿ, ಅಂಥ ತಪಸ್ವಿ, ಅಂಥ ಅಹಿಂಸವಾದಿ ಅಣುಬಾಂಬನಂತ ಬಾಂಬ್ ತಯಾರು ಯಾರು ಮಾಡಿ ಇಟ್ಕೊಡ್ರಿ ಅಂತಂದ್ರೆ ಸಣ್ಣ ಸಣ್ಣ ದೇಶಗಳೆಲ್ಲ ಭಾರತವನ್ನು ಅಂಜಿಸ್ಕೊತಿದ್ವು. ನಮ್ಮ ಕಡೆ ಬಾಂಬ್ ಐತಿ, ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗೂ ಅರ್ಥ ಮಾಡಿ ನಮ್ಮ ಕಡೆ ಬಾಂಬ್ ಐತಿ ಅಂಜಿಸ್ಕೊಡೋದು. ಒಂದು ಹೆಣ್ಣಿನ ರಕ್ಷಣೆ ಮಾಡಲಿಲ್ಲ ಅಂದ್ರೆ, ಒಂದು ಧರ್ಮದ ಒಂದು ದೇಶದ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಾ ಎಂಥ ಸನ್ಯಾಸಿ, ಅದು ಎದಕ್ಕೆ ಉಪಯೋಗ ನಾನು ತಪಾಸು ಅನ್ನೋ ದೃಷ್ಟಿಯಲ್ಲಿ ಅವರು ಅನುಭವವನ್ನು ಸಿದ್ಧ ಮಾಡಿ ಇಟ್ಕೊಡ್ರಿ ಅಂತ ಅಂದರು. ಅದು ರಕ್ಷಣೆ ಕಾರಣ. ಅದಕ್ಕೆ ಥೋರಿಯಂ ಎಲಿಮೆಂಟನ್ನು ನೀವು ಓದ್ಬೋದು ಟಿವಿಯಲ್ಲಿ. 2024 ಮೇ ತಿಂಗಳಲ್ಲಿ ತೃತೀಯ ಹಂತದ ನಮ್ಮ ಅಣು ವಿಜ್ಞಾನದ ಪ್ರೊಸೆಸಿಂಗ್ ನಡೀತಾ ಇದೆ, ವಿಜ್ಞಾನಿಗಳು ಮಾಡಿದ್ದು. ಅದರಲ್ಲಿ ಥೋರಿಯಂ ಪ್ರೊಸೆಸಿಂಗ್ ಶುರುವಾಗಿದೆ. ಶ್ರೀಗಳು ಹೇಳಿದ್ದ 1955-60ರಲ್ಲಿ ಅವಾಗಿನ ಪ್ರಧಾನಮಂತ್ರಿಗಳಿಗೆ. ಅದು ಇವತ್ತಿಗೆ ಒಂದು ಹಂತಕ್ಕೆ ಬಂತು. ಶ್ರೀಗಳು ಹೇಳಿದ ಮೇಲೆ ಆಗಿನ ಕಾಲದ ಪ್ರಧಾನಮಂತ್ರಿಗಳು ಭಾಳ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮುಂಬರುವ ಪ್ರಧಾನಮಂತ್ರಿಗಳು ಅದು ಸೀರಿಯಸ್ ಆಗಿ ತಗೊಂಡು ಹೋಮಿ ಜಹಾಂಗೀರ್ ಬಾಬಾ ಅವ್ರ ಮುಖಾಂತರ ಅದನ್ನು ಪ್ರೊಸೆಸಿಂಗ್ ಮಾಡಿದರು. ಅದು ಇವತ್ತಿಗೆ ಭಾರತಕ್ಕೆ ಅತ್ಯಂತ ಅವಶ್ಯಕತೆ. ನಮ್ಮ ಪರಿಸ್ಥಿತಿ ಹಿಂಗೆ ಬರ್ತೈತಿ, ಭಾರತದ ಮುಂದೆ ಎಲ್ಲರೂ ಸಾಲ ಜೀವನ ಅಂತ ನಮಗೊಂದು ಭಕ್ಷ್ಯ ಮಣ್ಣು ಕೊಡ್ತಾರೆ. ಅಂದ್ರೆ ಥೋರಿಯಂ ಕೊಟ್ಟರೆ ಸಾಕನ್ನು ಮಟ್ಟಕ್ಕೆ ಭಾರತದ ಹಿರಿಮೆ ಗರಿಮೆಗಳು ಬರ್ತಾ ಅನ್ನೋದನ್ನು ಶ್ರೀಗಳು ಈ ವಚನದ ಮುಖಾಂತರ ವಿಶ್ಲೇಷಣೆ ಮಾಡಿದರು. ಇನ್ನು ಮತ್ತೊಂದು ವಚನ, 8 ದಿಕ್ಕಿಗೆ ಸುದ್ದಿ ಉಂಟಾಗಬೇಕೆಂದು ಗಂಟೆಯ ಆಕಾಶದಿ ನುಡಿದಿತು ಮಾ, ಕಂಠಗರ ಹೊಗೆ ಸುದ್ದಿ ಮುಸುಗುತ್ತ ಜಗವನ್ನು ಗಂಟುಗಳ್ಳರು ಹೆಚ್ಚಿ ಕಾಡ್ಯಾರು ಮಾ. ಗಂಟುಗಳ್ಳರು ಅಂದ್ರೆ ಪ್ರತಿಯೊಂದು ದೇಶ, ಅದರಲ್ಲಿ ಅಮೇರಿಕಾ 2 ನಂಬರ್ ಮಾಡಿ ಅವ್ರ ಕಡೆ 1 ನಂಬರ್ 2 ನಂಬರ್ 2 ಇದೆ. ಶಸ್ತ್ರಾಸ್ತ್ರಗಳನ್ನು 2 ನಂಬರ್ಗಳು ಸಪ್ಲೈ ಮಾಡೋದು ಅವ್ರ ಕೆಲಸ. ಅಮೇರಿಕಾದವರು ಪಾಕಿಸ್ತಾನಕ್ಕೆ ಕೊಡ್ತಾರೆ, ಈ ಕಡೆ ಬಂದು ಭಾರತದ ಜೊತೆ ಸ್ನೇಹವನ್ನು ಮಾಡ್ತಾರೆ ಅಂತೇಳಿ ಅಮೇರಿಕದ ವಿರುದ್ಧ ಶ್ರೀಗಳು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಪುಸ್ತಕದಲ್ಲಿ ವಿಶ್ಲೇಷಣೆ ಮಾಡಿದರು. ಈ ಬ್ಲ್ಯಾಕ್ ಮನಿಯಿಂದ ಜಗತ್ತಿನಾದ್ಯಂತ ತಮ್ಮ ಬ್ಲ್ಯಾಕ್ ಮನಿಯಿಂದ ಇಡೀ ಜಗತ್ತನ್ನು ತಮ್ಮ ಕೈಲಿ ಹಿಡಿದುಕೋಬೇಕು ಅಂತ ದುರಾಶೆ ಈ ಅಮೇರಿಕಾದ್ದು ಮತ್ತು ಇಂಗ್ಲೆಂಡಿಂದು. ಮತ್ತೊಂದು ವಚನ, ಚಲುವ ಕಾಮವನ್ನು ಬಿದ್ದು ಕಲಿಯು ಬಲವು ತಪ್ಪಿ ಕುಲವು ನೋರಂದು ತಾವು ಕೆಟ್ಟವು ಮಾ, ಮಲಹರ ನಾಣಿಯು ಮಕ್ಕೇದ ಕಾನನು ಸುಲಭದಿ ಕೆಡುವ ಸಾಕ್ಷಿಯು ಕೇಳೋ ಹರಳ. ಇಲ್ಲಿ ಕುಲವು ನೂರೊಂದು ಮತ್ತು ಚಲುವ ಕಾಮ ಅಂದ್ರೆ ಕಾಮಶಕ್ತಿಯ ಮೇಲೆ ಹಿಡಿದು ಇರಲಾರ್ದವರು ಮತ್ತು ತಮ್ಮಲ್ಲಿ
ಈ ಶಿಯಾ ಸುನ್ನಿ ಅಂತೇಳಿ ಏನು ಜಗದಲ್ಲಿ 108 ಉಪಜಾತಿಗಳದಾವ. ಅವರೆಲ್ಲ ನಮ್ಮ ಪುತ್ರರು ಶಿಯಾ ಸುನ್ನಿ. ಅವರು ತಮ್ಮ ಅಲ್ಲೇ ಬಡದಾಡ್ಕೊಳ್ತಾರ ಕಾರಣ ಅಷ್ಟೇ. ಅಂಥವರು ತಮ್ಮ ಧರ್ಮದ ಹೆಸರಿನಲ್ಲಿ ಇಡೀ ಜಗತ್ತು ಆಳಬೇಕು ಅನ್ನುವಂಥದ್ದು ಅವರ ಇಚ್ಛೆ. ಇಲ್ಲಿ ಕುಲವನ್ನೋರನ್ನು ತಾವು ಕೆಟ್ಟವರು. ಮಕ್ಕೇದ ಕಾರಣದಂತ ಅವರಿಗೆ ಯಾಕೆ ಶರಣರು ಕರೆದ್ರು ಅಲ್ಲಮ ಪ್ರಭುದೇವರ ವಚನದಲ್ಲಿ ಮೆಕ್ಕಾಪಟ್ಟಣ ಇರುವುದು ನೈಋತ್ಯ ದಿಕ್ಕಿನಲ್ಲಿ, ನಮ್ಮ ಶರೀರದಲ್ಲಿ 3ನೇ ಕಣ್ಣಿದ್ದುದು ಪೂರ್ವ ದಿಕ್ಕಿನಲ್ಲಿ. ಅಂದ್ರೆ ಜ್ಞಾನದ ಸಂಕೇತ, ಕಾಮಶಕ್ತಿಯ ನಿಯಂತ್ರಣದ ಸಂಕೇತ 3ನೇ ಕಣ್ಣು, ಅಜ್ಞಾನದ ಸಂಕೇತ, ಅಹಂಕಾರದ ಸಂಕೇತ ಮತ್ತು ಮತಾಂಧತೆಯ ಸಂಕೇತ ಮಕ್ಕಾಪಟ್ಟಣ. ಅಲ್ಲಿಂದ ಉದ್ಭವಿಸುವಂಥ ಈ ಹೋರಾಟ ಅಂದರೆ ಅಥವಾ ಈ ಭಯೋತ್ಪಾದನೆ ಅಂದರೆ ಇದು ನಿರ್ನಾಮ ಆಗ್ತಿತ್ತು ಅನ್ನುವುದನ್ನು ಸಾಕ್ಷಿ ಸಮಾಚಾರ. ಶಿವನ ಮಲಹಾರ ಆಣೆ, ಶಿವನ ಮೇಲೆ ಆಣೆ ಮಾಡಿಟ್ಟು ಅಲ್ಲಮ ಪ್ರಭುದೇವರು ಈ ವಚನವನ್ನು ಬರೆದು ಡಾಕ್ಟರ್ DC ಪೌಟೆ ಅವರ ಜಿಡ್ಜಿಸ್ಟ್ ಲೇಖನದಲ್ಲಿ ಶ್ರೀಗಳು ಅದು ಮಹಾಕಾಲ ಅಂತ ಏನು ಅನುವಾದ ಆಯಿತು. ಅಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಒಂದೇ ಪ್ಯಾರಾಗ್ರಾಫ್ ಹೇಳ್ತೀನಿ. ಅಲಾಸ್ ನಾವು ಟೆರರ್ ಬ್ರೋಸ್ ಇಟ್ ಸ್ಪ್ರೆಡ್ಸ್ ಥ್ರೂಔಟ್ ದ ವರ್ಲ್ಡ್ ಅಂತೇಳಿ ಅವಾಗ ಬರೋದು 1959ರಲ್ಲಿ. ಅಂದ್ರೆ ಇನ್ನು ಮುಂದೆ ಜಗತ್ತಿನಾದ್ಯಂತ ಭಯೋತ್ಪಾದನೆ ಉಲ್ಬಣಗೊಳ್ಳುವುದು, ಅದು ಜಗತ್ತಿನಾದ್ಯಂತ ಪಸರಿಸುವುದು. ಈ ಮಾತುಗಳನ್ನು ಅವರು ಅಂದೇ ಬರೆದಾಗ ಆ ಪುಸ್ತಕದಲ್ಲಿ, ಆ ಲೇಖನದಲ್ಲಿ ಅದು ಈ ಕಾಲಪ್ರವಾಹದಲ್ಲಿ ಬಂದಿದೆ. ಇನ್ನು ಮತ್ತೊಂದು ವಚನ, ಅಂಬರ ದಂಡೆಗೆ ಆಟವನ್ನು ತೆಗೆದಾರು ಕುಂಬರ ತಿರುವ್ಯಾರು ಮಾ ಇಂಬು ತಾನಿಲ್ಲೆನ್ನುತ್ತ ಕಾಮನು ತನ್ನಯ ಇಂಬು ಬಿಟ್ಟೋಡುದ ನರಿಯರೋ ಹರಳ. ಅಂಬರ ದಂಡೆಗೆ ಆಟವನ್ನು ತೆಗೆದಾರು ಕುಂಬರ ತಿರುವ್ಯಾರು ಮಾ ಇಂಬು ತಾನಿಲ್ಲೆನ್ನುತ್ತ ಕಾಮನು ತನ್ನಯ ಇಂಬು ಬಿಟ್ಟೋಡುದ ನರಿಯರೋ ಹರಳ. ಈ ವಚನವನ್ನು ಶ್ರೀಗಳು ಆರಂಭ ಮಾಡೋಕ್ಕಿಂತ ಮುಂಚೆ ಅಂದಿನ ಕಾಲದಲ್ಲಿ ಹಿಂದುಳಿದ ಜನಾಂಗದವರು ಇದನ್ನು ಮಾಡ್ತೇವೆ, ಹಿಂದುಳಿದ ದೇಶ ಅಂದರೆ ಭಾರತ ಇತ್ತು, ನಮ್ಮನ್ನು ಭಾಳ ತುಚ್ಚ ಮಾಡ್ತಿದ್ದರು. ಆ ಹಿಂದುಳಿದ ದೇಶದವರು ಈ ಕಾರ್ಯವನ್ನು ಮಾಡ್ತಾರಂತ ಅಲ್ಲಿ ವಿಶ್ಲೇಷಣೆ ಮಾಡ್ಯಾರ. ಅಂದ್ರೆ ಭಾರತ ಇಂಥ ಕೆಲಸ ಕೈಗೊಳ್ತಾರೆ. ಇಲ್ಲಿ ಅಂಬರ ಅಂದ್ರೆ ಆಕಾಶ, ದಂಡೆ ಅಂದ್ರೆ ಅಂಚು. ಆಕಾಶಕ್ಕೆ ದಂಡೆ ಇಲ್ಲ, ಅಂಚು ಇಲ್ಲ, ಕೊನೆ ಇಲ್ಲ. ಅಂದ್ರೆ ಭಾರತೀಯರು ಏನು ಮಾಡ್ತಾರೆ ಅನ್ನೋದನ್ನ ಅಲ್ಲಿ ಬೇರೆ ಕೊಟ್ಟಾರೆ. ತಿಗುರಿ ಅಂದ್ರೆ ಕುಂಬಾರನ ಚಕ್ರ ಏನಿದೆ ಅದಕ್ಕೆ ಧರ್ಮ ಚಕ್ರ ಇದೆ ಹೇಳ್ಯಾರ. ಶ್ರೀಗಳು ಶೂನ್ಯ ಸಂಪಾದನೆಯನ್ನು ಅನುವಾದ ಮಾಡಿದ ಇಂಗ್ಲೀಷ್ನಲ್ಲಿ. ಅಲ್ಲಿ ಒಂದು ಅನುವಾದ ಮಾಡಿದರು, ನೆಲದ ಬೊಂಬೆ ಮಾಡಿ ಅಲ್ಲಿ ಎಂಜಿನಿಯರ್ ಅನ್ನುವಂಥ ಶಬ್ದ ಬಳಸ್ತಾರೆ, ಫಾರ್ಮಾಸಿಸ್ಟ್ ಅನ್ನುವಂಥ ಶಬ್ದ ಬಂದಿದೆ. ಈ ಇಲೆಕ್ಟ್ರಾನಿಕ್ ಥಿಯರಿ ಏನಿದೆ, ಫಾರಡೇಸ್ ಲಾಸ್ ಆಗಲಿ ಇವೆಲ್ಲ ಆಗಲಿ ವಿಜ್ಞಾನದ ದೃಷ್ಟಿಯಿಂದ ಹೇಳಿದ್ರೆ ನೋಡಿದ್ರೆ ಅಂಬರ ದಂಡೆಗೆ ಆಟವನ್ನು ತೆಗೆದಾರು ಅಂದ್ರೆ ಭಾರತೀಯರು ಗಗನದಲ್ಲಿ ಆಕಾಶದಲ್ಲಿ ಆಟಿಕೆ ಸಾಮಾನುಗಳಂತೆ ಕಂಡು ಬರುವ ಡ್ರೋನ್ಗಳನ್ನು ಹಾರಿಸುವರು, ಇದರ ಅರ್ಥ ಕೊಡ್ತಾರೆ. ಕುಂಬಾರ ತಿಗುರಿಗೆ ತಿರುವ್ಯಾರು ಅಂದರೆ ಕುಂಬಾರನನ್ನು ನಾವು ಕೈಚಳಕ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಗೆ ನಾವು ಹೋಲಿಸ್ತೇವೆ. ಮತ್ತು ತಿಗುರಿ ಅಂದ್ರೆ ಚಕ್ರ, ಅದು ಕಂಟ್ರೋಲಿಂಗ್ ಡಿವೈಸ್. ನಮ್ಮ ಸ್ಥಾನದಿಂದ ಕಂಟ್ರೋಲ್ ಮಾಡೋದ್ರಿಂದ ರಿಮೋಟ್ ಕಂಟ್ರೋಲ್ದಿಂದ ಗಗನದಲ್ಲಿ ಆಕಾಶದಲ್ಲಿ ಡ್ರೋನ್ಗಳನ್ನು ಹಾರಿಸ್ತಾರನ್ನುವಂಥ ಈ ವಚನ ಇದೇನು ಹೇಳಿದೆ. ಇದನ್ನೇ ನಮ್ಮ ದೇಶದ ಸೈನಿಕರು ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಮಾಡಿದರು. ಇದಕ್ಕೆ ಸರಿಯಾಗಿ ನಮ್ಮ ರಾಷ್ಟ್ರದ ಸೇನಾಪತಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು. ಆಪರೇಷನ್ ಸಿಂಧೂರ ಆದ ಕೆಲವು ದಿವಸಗಳಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟರು. ಏನಂದ್ರೆ ಅನ್ಟಚ್ಡ್ ಆ್ಯಂಡ್ ಡಿಸ್ಟನ್ಸ್ ನ್ಯೂ ವಾರ್ಫೇರನ್ನು ಭಾರತ ನಾಂದಿ ಹಾಡಿತು ಅಂತ ಹೇಳಿದರು. ಅಂದರೆ ಇಬ್ಬರು ಸೈನಿಕರು ಇದರ ನಿಂತು ಯುದ್ಧ ಮಾಡುವ ಒಂದು ರೀತಿಯಲ್ಲ, ದೂರದಿಂದ ನಮ್ಮ ದೇಶದಲ್ಲಿ ಇಟ್ಟುಕೊಂಡು ಯುದ್ಧ ಮಾಡುವ ಒಂದು ಹೊಸ ಯುದ್ಧ ಕೌಶಲ್ಯವನ್ನು ಭಾರತೀಯ ಸೇನಾಪಡೆ ಮೊಟ್ಟ ಮೊದಲ ಬಾರಿಗೆ ಆರಂಭ ಮಾಡ್ತಾ ಅನ್ನೋದನ್ನು 12ನೇ ಶತಮಾನದಲ್ಲಿ ಏನು ಶರಣರು ಬರೆದ್ರು ಅದನ್ನು 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಶ್ರೀಗಳು ನಮಗೇನು ದೊರಕಿಸಿಕೊಟ್ರು ಅದು ಈಗ ಜಗತ್ತಿನಲ್ಲಿ ನಡೀತಾ ಇದೆ. ಇದು ಕೇವಲ ಒಂದು ಪುಸ್ತಕದಲ್ಲಿಯ, ಒಂದು ಅಧ್ಯಾಯದಲ್ಲಿಯ, ಒಂದು ಭಾಗದಲ್ಲಿಯ ಕೆಲವು ಅಂಶಗಳಷ್ಟೇ. ಅಂದ್ರೆ ಶ್ರೀಗಳ ಸಾಹಿತ್ಯ ಸಾಗರದಿಂದ ಒಂದು ಹಿಡಿ ಸತೆ ಕಲಿಯಲಿ ಕೇವಲ 4 ಹನಿಗಳನ್ನಷ್ಟು ತಮ್ಮ ಮುಂದೆ ತಮ್ಮ ನೆನಪಿಗೆ ತಗೊಂಡ್ಬರುತ್ತೇವೆ. ಇನ್ನು ಇಲ್ಲಿಯ ಪುಟ 15ರಲ್ಲಿ ಬರೆದ್ರು ಪೈಲಾಟ್ ಇಲ್ಲದ ವಿಮಾನ ಅಂದರೆ ದ್ರೋಣ. ಮತ್ತೊಂದು ಇದೆ ಇಲ್ಲಿ, ಉತ್ತರ ದಿಕ್ಕಿನಿಂದ ಮುತ್ತಯ್ಯ ಬರುತ್ತಾ ಬದ್ದಾನು ಕಿತ್ತಾನು ಸುರುಗಿ ಫಿರೆನಿಯಮ ಒತ್ತಿ ಈಶಾನ್ಯದ ಗಾಳಿ ಬೀಸುವಂತ ಸತ್ಯದ ದಿನ ಬಂತು ಕೇಳುವ ನೀ ಹರಳ. ಉತ್ತರ ದಿಕ್ಕು ಅಂದ್ರೆ ಶಿರಸ್ಥಳ, 3ನೇ ಕಣ್ಣು. ಒಬ್ಬ ಮುತ್ತಯ್ಯ ಅಂದ್ರೆ ಒಬ್ಬ ಯೋಗಿ ಉತ್ತರ ದಿಕ್ಕಿನಿಂದ ಹಿಮಾಲಯದಿಂದ ಬರ್ತಾನೆ.
ಈ ಎಲ್ಲ ಜಂಜಡದಿಂದ ನಮ್ಮನ್ನು ಪಾರು ಮಾಡ್ತಾನೆ, ಜಗತ್ತಿಗೆ ಶಾಂತಿ, ನೆಮ್ಮದಿ, ಸೌಖ್ಯವನ್ನು ತರ್ತಾನೆ. ದೇವಾಲಯವನ್ನು ಸ್ಥಾಪಿಸಲಿಕ್ಕೂ ಇದೇ ಕಾರಣ. ಮತ್ತು ಶರಣರ ಪ್ರಕಾರ, ಶರಣರ ಇಚ್ಛೆ ಪ್ರಕಾರ ಅಂಥ ಸತ್ಪುರುಷರು ಬಂದು ಈ ಜಗತ್ತನ್ನು ಕಾಪಾಡಿಕೊಳ್ಳುವಂಥ ಉತ್ತರವನ್ನು ನಮ್ಮ ದಂದುಗ, ನಮ್ಮ ಎದೆಗುದಿಗೆ ನೆಮ್ಮದಿಯನ್ನು ಕೊಟ್ಟಂಥ ವಚನವನ್ನು ಶ್ರೀಗಳಿಗೆ ಬರೆದು ತಿಳಿಸಿದರು. ಇಂಥ ಪುಸ್ತಕದಲ್ಲಿ ಕೇವಲ ಒಂದು ಪುಸ್ತಕದ ಕೆಲವು ಮಾತುಗಳನ್ನ ನಾವು ಉದಾಹರಣೆ ಕೊಡ್ತೀವಿ. ಶ್ರೀಗಳ ಒಟ್ಟಾರೆ ಎಲ್ಲ ಪುಸ್ತಕಗಳನ್ನು ನಾವು ಸಂಗ್ರಹಿಸಿ ಅವುಗಳನ್ನು ಸರಿಯಾಗಿ ಇಟ್ಟು ಅವುಗಳನ್ನು ಅನುವಾದ ಮಾಡಿ 4 ಮಂದಿಗೆ ಕಾಣುವಂಥ ತಿಳಿಯೋದು. ಯಾಕಂದ್ರೆ ಶ್ರೀಗಳ ವಿಲಿಗಳಲ್ಲಿ ಬರ್ತಾರೆ, ಇಲ್ಲಿ ಯೋಗ ಶಿಕ್ಷಣ ಆಗಬೇಕು, ಹೊಸ ಅಥವಾ ಮುಂದಿನ ಕಾಲದ ಏನು ಸಾಧಕರು ಬರ್ತಾರೆ ಆ ಸಾಧಕರಿಗೆ ಇದೆಲ್ಲ ಲಭ್ಯ ಆಗಬೇಕು ಅನ್ನೋಂಥ ಯೋಜನೆಯನ್ನು ಶ್ರೀಗಳು ವಿಲಿಗಳಲ್ಲಿ ಬರೆದು, ವಿಲಿಗಳಲ್ಲಿ ಅವ್ರು ಏನು ಬರ್ತಾರಂದ್ರೆ ವಿಲ್ ಫಲಾನುಭವಿಗಳೇ ಹೇಳ್ತಾರೆ, ಶ್ರೀಗಳನ್ನ ಎಂದೂ ಮಾಲಕನಾಗಿ ಮಾಡಲಿಲ್ಲ, ಯಾವತ್ತಿಗೂ ನನ್ನನ್ನು ಸೇವಕನಾಗೇ ಇದ್ದಾರೆ ಅಂತೇಳಿ ವಿಲ್ ಫಲಾನುಭವಿಗಳು ಹೇಳ್ತಾರೆ. ಚಿಕ್ಕು ತೋಟ ತಗೋ, ಮಾವಿನ ತೋಟ ತಗೋ, ತೆಂಗಿನ ತೋಟ ತಗೋ, ಬಂದ ರೊಕ್ಕ ನೀ ತವ್ರ ಮನೆ ತುಂಬಂತೇಳಿ ಎಲ್ಲೂ ಬರೆದಿಲ್ಲ. ಆ ಪುಸ್ತಕಗಳನ್ನು ಸಂಗ್ರಹಿಸಿ ಇಲ್ಲಿ ಶ್ರೀಗಳು ಹೇಳಿದಂಥ ಆದೇಶ ಉದ್ದೇಶಗಳನ್ನು ಪಾಲಿಸ್ಕೊಟ್ಟು ಹೋಗಬೇಕು ಅನ್ನೋದು ಅಷ್ಟೇ ವಿಲಿಗಳಲ್ಲಿ ಇದೆ. ಅದನ್ನು ನಾವು ನೀವೆಲ್ಲರೂ ಕೂಡಿ ಶ್ರೀಗಳ ಆದೇಶ ಉದ್ದೇಶಗಳನ್ನು ಪಾಲಿಸ್ತಾ ಹೋಗೋಣ ಅಂತ ಹೇಳಿ ನಮ್ಮ ವಿಲು ಫಲಾನುಭವಿಗಳು ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ನನಗೊಂದು ಕೆಲಸ ಕೊಟ್ಟಿದ್ದರು. ಈ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ನಮ್ಮ ರಾಷ್ಟ್ರದ ಮುಖಂಡರ ಗಮನಕ್ಕೆ ತರಲು ನಮ್ಮ ಕರ್ತವ್ಯ. ಅವರು ಓದಲಿಕ್ಕೆ ಏನಾದ್ರು ಮಾಡಿರ್ತಾರೆ. ಅದಕ್ಕೆ ಮಾನ್ಯ ಇವತ್ತಿನ ಪ್ರಧಾನಮಂತ್ರಿಗಳಿಗೂ ಮತ್ತು ರಾಷ್ಟ್ರಪತಿಗಳಿಗೂ ಶ್ರೀಗಳ ಪುಸ್ತಕವನ್ನು ನಾನು ಕಳಿಸಿದ್ವಿ. ಅದಕ್ಕೆ ಪ್ರಧಾನಮಂತ್ರಿಗಳಿಂದ ಉತ್ತರನೂ ಬಂದಿದೆ. ಆ ಉತ್ತರ ಏನು ಡಿಸ್ಪ್ಲೇ ಹಾಕಿರ್ತೀನಿ. ಅವರ ಆಫೀಸ್ನಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕಳಿಸಿದ್ದು ಒಂದು ಎಕ್ನಾಲಜ್ಮೆಂಟ್ ಇದೆ. ಇದು ತಪ್ಪು ಭಕ್ತರ ಗಮನಕ್ಕೆ ಬಂದರೆ ಸಾಕು. ಇಷ್ಟು ಹೇಳಿ ನನ್ನ 4 ಮಾತುಗಳಿಗೆ